ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕರ್ ಸ್ಟೋರೀಸ್. ಬಾಸು ಜಸ್ಟ್ ಇನ್ ಬರ್ತಾ ಇದೆ ಅಪ್ಡೇಟು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಕಡೆಯಿಂದ. ಇದೊಂದು ಅಫಿಷಿಯಲ್ ಅಪ್ಡೇಟ್ ಆಗಿದೆ. ನಾಳೆ ಮ್ಯಾಚ್ ನಡೀತಿದೆ, ಇಂಡಿಯಾ ವರ್ಸಸ್ ನಮೀಬಿಯಾ. ಏನಂತ ಮಟ್ಟಿಗೆ ಇಂಪಾರ್ಟೆಂಟ್ ಮ್ಯಾಚ್ ಏನಲ್ಲ ಆಗಿರೋ, ಇದು ಆರಾಮಾಗೆ 1-2 ಮ್ಯಾಚ್ ಆಗುತ್ತೆ. ನಮೀಬಿಯಾ ಎಲ್ಲ ನಮಗೆಲ್ಲ ಎಲ್ಲಿ ಅಂತ ಅನ್ಕೊಂತು ಅಂತಂದರೆ ಗೊತ್ತಿಲ್ಲ ಆಗಿರೋ. T20ಸಲ್ಲಿ ಯಾವಾಗ ಏನು ಬೇಕಾದ್ರು ಯಾವಾಗ ಹೆಂಗೆ ಬೇಕಾದ್ರೂ ಮ್ಯಾಚ್ ಟರ್ನ್ಔಟ್ ಆಗಿ ಹೋಗ್ಬಿಡೋದು. ಯಾಕಂದರೆ ಅಂಥ ಫಾರ್ಮೇಟು T20 ಫಾರ್ಮೇಟು ಸಿಕ್ಕಾಪಟ್ಟೆ ವಲ್ನರಬಲ್ ಆಗಿರುವಂಥ ಫಾರ್ಮೇಟು. ಯಾರು ಯಾವಾಗ ಯಾವ ಟೈಮಲ್ಲಿ ಯಾರಿಗೆ ಅಪ್ಸೆಟ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿವರೆಗೂ ಕೂಡ ಅಂಥ ಮಟ್ಟದ ಗಿಪ್ಸೆಟು ಎಲ್ಲ ಈ T20 ವರ್ಲ್ಡ್ ಕಪ್ಪಲ್ಲಿ ನಮಗೆ ಕಾಣಿಸಿಲ್ಲ. ಸೊ ಹೋಪ್ಫುಲ್ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾನು ಏನಾದರೂ ಒಂದು ಟ್ವಿಸ್ಟು ಟರ್ನ್ಸು ಇರುತ್ತೆ ಇವತ್ತಿನ 3 ಮ್ಯಾಚಲ್ಲಿ. ಯಾವ್ದಾರ ಒಂದು ಮ್ಯಾಚ್ ಅಟ್ಲೀಸ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ ಅಂತ ಕಾದು ನೋಡಬೇಕು. ಸೊ ಅಫಿಷಿಯಲ್ ಅಪ್ಡೇಟ್ ಏನು ಅಂತಂದರೆ, ಅಭಿಷೇಕ್ ಶರ್ಮಾಗೆ ಇಲ್ನೆಸ್ ಆಗಿದೆಯಂತೆ, ಅವರಿಗೆ ಹುಷಾರಿಲ್ವಂತೆ. ಆ ಕಾರಣದಿಂದ ಅವರು ಹಾಸ್ಪಿಟಲೈಸ್ಡ್ ಆಗಿದ್ದಾರಂತೆ, ಅವರು ಮಿಸ್ ಆಗ್ತಾರಂತೆ. T20 ವರ್ಲ್ಡ್ ಕಪ್ನ ಫುಲ್ ಕಂಪ್ಲೀಟ್ ಆಗಲ್ಲ. ನೆಕ್ಸ್ಟ್ ಮ್ಯಾಚ್ನ ನಮೀಬಿಯಾ ಅಗೇನ್ಸ್ಟು ಅಂದರೆ ನಾಳೆ ಬರ್ತಾರಂಥ ಮ್ಯಾಚ್ನ ಅವರು ಮಿಸ್ ಆಗ್ತಾರಂತೆ. ಪಾಕಿಸ್ತಾನ್ ಅಗೇನ್ಸ್ಟು ಇವರು ಅವೈಲೇಬಲ್ ಇರ್ತಾರೋ ಇರೋದಿಲ್ವೋ ಇನ್ನೂ ಸಹ ಕ್ಲಾರಿಟಿ ಇಲ್ಲ. 15ನೇ ತಾರೀಕು ನಡೀತಾ ಇರುವಂಥ ಮ್ಯಾಚು. ಅಷ್ಟರಲ್ಲಿ ಇವರು ರಿಕವರ್ ಆದರು ಅಂತಂದರೆ ಅವರ ಇಲ್ನೆಸ್ಸಿಂದ ಖಂಡಿತ ಅವರು ಆಡ್ಬೋದು. ಅವ್ರು ಹಾಸ್ಪಿಟಲೈಸ್ಡ್ ಆಗಿದ್ದಾರಂತೆ, ಸ್ಟೊಮಕ್ ಇಶ್ಯೂ ಇಂದ ಅಂತೆ. ನಾವು ಹೊಟ್ಟೆ ಪ್ರಾಬ್ಲಮ್ ಆಗಿ ಏನೋ ಫುಡ್ ಪಾಯ್ಸನ್ ಆಗಿತ್ತೋ ಏನೋ ಏನು ಗೊತ್ತಿಲ್ಲ. ಒಟ್ಟಲ್ಲಿ ಅದ್ರ ರಿಲೇಟೆಡ್ ಫುಲ್ಲು ಕ್ಲಾರಿಟಿ ಏನಿಲ್ಲ. ಒಟ್ಟಲ್ಲಿ ಸ್ಟೊಮಕ್ ಇಶ್ಯೂ ಅಂತ ಅವರು ಅಫಿಷಿಯಲ್ ಅಪ್ಡೇಟ್ನಾಗ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ನೆಕ್ಸ್ಟ್ ಮ್ಯಾಚ್ನ ಮಿಸ್ ಆಗ್ತಾರೆ. ಸಂಜು ಸ್ಯಾಮ್ಸನ್ಗೆ ಒಳ್ಳೆ ಒಂದು ಅವಕಾಶ ಇದು. ಈ ಥರ ಅವಕಾಶ ಸಿಗೋದಿಲ್ಲ, ಮತ್ತೆ ಬೇಕು ಅಂದ್ರೂ ಕೂಡ ಸಿಗೋದಿಲ್ಲ. ಒಂದು ವೇಳೆ ಇಲ್ಲೇನೋ ಸಖತ್ತಾಗಿ ಆಡ್ತು ಅಂತಂದರೆ ಸಂಜು ಸ್ಯಾಮ್ಸನ್ ಅವರು ಒಂದು ಸೆಂಚುರಿ ಇಳಿಸ್ಬಿಡ್ತು ಅಂತ ಅಂದರೆ, ಇನ್ ಕೇಸ್ ಹೇಳ್ತಾ ಇರೋದು, ಅವಾಗ ನೆಕ್ಸ್ಟ್ ಮ್ಯಾಚ್ ಅವ್ರನ್ನ ಕೂರಿಸ್ಬೇಕಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡ್ಬೋದು. ಇಶಾನ್ ಕಿಶನ್ ಬೇಕಾದ್ರೆ ಕೂರಿಸ್ಬಿಡ್ತಾರೆ, ಇಲ್ಲ ಗುರು ಸಂಜು ಸ್ಯಾಮ್ಸನ್ ಮಸ್ತಾಗಿ ಆಡ್ಬಿಟ್ರು ಅಂತ. ಏನಾದ್ರು ಇನ್ ಕೇಸ್ ಏನಾದರೂ ಮತ್ತೆ ಇಲ್ಲಿ ಕಾಲೆತ್ಕೊಂತು ನಮೀಬಿಯಾ ಮೇಲೆ ಅಂತ ಅಂದರೆ, ಅವ್ರನ್ನ ವರ್ಲ್ಡ್ ಕಪ್ ಹಾಕಿದಂಗೆ ಸ್ಕ್ವಾಡಿಂದನೇ ಈಚೆಗಡೆ ಇಟ್ಬಿಡ್ತಾರೆ ನಿಜಾಗ್ಲೂ. ಸೊ ಒಂಥರ ಆಪರ್ಚುನಿಟಿ ಸಿಗೋದೇನಿದೆ ಈ ವರ್ಲ್ಡ್ ಕಪ್ಪಲ್ಲಿ, ಅದು ಸಿಕ್ಕಾಪಟ್ಟೆ ಕಷ್ಟ ಇದೆ ಸಂಜು ಸ್ಯಾಮ್ಸನ್ಗೆ. ಸಿಕ್ಕಂಥ ಒಂದೇ ಒಂದು ಆಪರ್ಚುನಿಟಿ, ಮಲ್ಟಿಪಲ್ ಆಪರ್ಚುನಿಟಿ ಎಲ್ಲ ಸಿಗೋವಂಥ ಚಾನ್ಸೇ ಇಲ್ಲ ಸ್ಯಾಮ್ಸನ್ಗೆ. ಸಿಕ್ಕಂಥ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಬೇಕು ಅವರು. ಒಂಥರ ಅದೇನು ಹೇಳ್ತಾರೆ, ದೇವಸ್ಥಾನದಲ್ಲಿ ಬಿಟ್ಟಿ ಪುಳಗ್ರೆ ಸಿಕ್ಕಷ್ಟೇ ಖುಷಿ ಆಗೋಗ್ಬಿಟ್ಟಿರ್ತದೆ ಇವಾಗ ಸಂಜು ಸ್ಯಾಮ್ಸನ್ಗೆ. ಇಲ್ಲಾಗಿರೋ ರೂಲ್ಡ್ ಔಟ್ ಆಗೋಗ್ಬಿಟ್ರು ಈ ಮ್ಯಾಚಿಂದ ಅಂತ. ಬಟ್ ಅಫಿಷಿಯಲ್ ಅಪ್ಡೇಟ್ ಇನ್ನೂ ಸಹ ಬಂದಿಲ್ಲ ರೂಲ್ಡ್ ಔಟ್ ಆಗೋಗ್ಬಿಟ್ಟಿದ್ದಾರೆ ಅಂತ. ಬಟ್ ನಮೀಬಿಯಾ ಅಗೇನ್ಸ್ಟ್ ಅವ್ರು ಖಂಡಿತ ಆಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇಲ್ನೆಸ್ಸಿಂದ ಅವ್ರು ಬಳಲ್ತಾ ಇರೋದ್ರಿಂದ ನೆಕ್ಸ್ಟ್ ದಿನನೇ ಬಂದ್ಬಿಟ್ಟು ಆಡೋದಕ್ಕಾಗುತ್ತೆ. ಸೊ ಅದರಿಂದ ರಿಕವರಿಗೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ ಪಾಕಿಸ್ತಾನ ಅಗೇನ್ಸ್ಟ್ ಆಡ್ಸೋಣ ಅಂತ. ಸೊ ಈ ಮ್ಯಾಚ್ ಏನಾರೋ ಸೆಂಚುರಿ ಬಂತು ಅಂತ ಅಂದರೆ, ಇನ್ ಕೇಸ್ ನಮೀಬಿಯಾ ಮೇಲೆ ಸೆಂಚುರಿ ಹೊಡೆದ್ಬಿಟ್ರೆ ದೊಡ್ಡ ಪುಡಾಂಗ ಅಲ್ಲಿ ಸಂಜು ಸ್ಯಾಮ್ಸನು. ಹೊಡಿಬೇಕಾಗಿರೋ ದೊಡ್ಡ ನೇಷನ್ ಮೇಲೆ ಹೊಡಿಬೇಕು, ಅವಾಗ ಪುಡಾಂಗ್ ಅಂತ ಒಪ್ಕೊಬೋದು ಅಂತ. ಒಟ್ನಲ್ಲಿ ರನ್ಸ್ ಬರಲಿದ್ರು ಅವ್ರ ಬ್ಯಾಟಿಂದ, ರನ್ಸೇ ಬರ್ತಾ ಇಲ್ಲ ಅವ್ರ ಬ್ಯಾಟಿಂದ. ಸ್ವಲ್ಪ ಕಾನ್ಫಿಡೆನ್ಸ್ ಅವರು ನೋಡಿ, ಬಾಬರ್ ಆಜಮಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಅವರು ಬೂಸ್ಟಪ್ ಆಯ್ತಾ, 45 ರನ್ ಹೊಡೆದು. ಸೊ ಆ ಥರ ಇವ್ರಿಗೆ ರನ್ಸ್ ಬಂತು ಅಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟಪ್ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡೋಣ ಏನಾಗುತ್ತೆ ನಾಳೆ ಅಂತ. ಸ್ಯಾಮ್ಸನ್ ಆಡ್ತಾರ ಅಥವಾ ಬೇರೆ ಯಾರನ್ನ ಆಡಿಸ್ತಾರೆ? ಇನ್ನೇನು ಸ್ಯಾಮ್ಸನ್ನೇ ಆಡಬೇಕು, ಇನ್ಯಾರು ಬೇರೆ ಯಾರನ್ನ ಆಡಿಸ್ತಾರೆ ಇಲ್ಲಿ. ಸೊ ಇನ್ನೂ ಒಂದು ಅಪ್ಡೇಟ್ ಏನು ಅಂದರೆ, ನ್ಯೂಜಿಲ್ಯಾಂಡ್ ಕ್ರಿಕೆಟ್ ಟೀಮಿಂದ ಬರ್ತಾ ಇದೆ. ಬ್ರೇಸ್ವೆಲ್ ಅವರು ನೆನ್ನೆ ಮ್ಯಾಚ್ನ ಆಡಲಿಲ್ಲ. ಮೈಕಲ್ ಬ್ರೇಸ್ವೆಲ್ ಅವ್ರಿಗೆ ಇಂಜುರಿ ಆಗಿದೆ ಅಂತೆ, ಅದರಿಂದ ರೂಲ್ಡ್ ಔಟ್ ಆಗಿದೆ ಅಂತ. ಇವರ ಜಾಗದಲ್ಲಿ ಕೊಹ್ಲಿ ಮೆಕಾಂಚಿ ಅವ್ರನ್ನ ಇವರು ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ, ಥರ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಎಂಥ ಪ್ಲೇಯರು ಪಾಪ ಮೈಕಲ್ ಬ್ರೇಸ್ವೆಲ್. ನೋಡಿ, ಇದೊಂಥರ T20 ವರ್ಲ್ಡ್ ಕಪ್ ಹೆಂಗಿದೆ ಅಂತಂದರೆ ಇಂಜರ್ಡ್ ವರ್ಲ್ಡ್ ಕಪ್ ಆಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಹೌದು, ಆಗಿರೋದೇ ಹಂಗೆ. ಅಲ್ಲಿ ಹೊಡಿಂದು ಹೊಸರಂಗೆ ಇಂಜುರಿ ಆಗಿಬಿಟ್ಟು ರೂಲ್ಡ್ ಔಟ್ ಆಗ್ತಾರೆ. ಈ ಕಡೆಯಿಂದ ಸ್ಕಾಟ್ಲ್ಯಾಂಡ್ನ ಪ್ಲೇಯರ್ ಒಬ್ಬರು ಶೋಲ್ಡರ್ ಡಿಸ್ಲೊಕೇಟ್ ಮಾಡ್ಕೊಂಡು ರೂಲ್ಡ್ ಔಟ್ ಆಗ್ತಾರೆ. ಈ ಕಡೆಯಿಂದ ಇವ್ರು ರೂಲ್ಡ್ ಔಟ್ ಆಗ್ತಾರೆ. ಜೊತೆಗೆ ಟೂರ್ನಮೆಂಟ್ಗಿಂತ ಮುಂಚೆನೇ ಸ್ವಲ್ಪ ಜನ ರೂಲ್ಡ್ ಔಟ್ ಆಗಿದ್ದಾರೆ. ಕೈಲ್ ಜೇಮಿಸನ್ ಬೇರೆ ಎಂಟ್ರಿ ಕೊಟ್ಟಿದ್ರು, ಯಾರು ಆಡಮ್ ಮಿಲ್ನೆ ಅವರು ರೂಲ್ಡ್ ಔಟ್ ಆಗ್ತಾರೆ. ಸೊ ನ್ಯೂಜಿಲ್ಯಾಂಡ್ಗೆ ಬ್ಲೋ ಮೇಲೆ ಬ್ಲೋ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ, ಪಾಪ ಆಸ್ಟ್ರೇಲಿಯನ್ ಟೀಮ್ಗೆ ಈ ಬಿಗ್ಗೆಸ್ಟ್ ಬ್ಲೋಗಳನ್ನೇ ಆಗಿದ್ದಾವೆ. ಯಾಕಂದರೆ ಟೂರ್ನಮೆಂಟ್ಗಿಂತ ಮುಂಚೆನೇ 2-3 ಜನನ ಈಚೆಗಡೆ ಎತ್ತಂಗಡಿ ಮಾಡೋ ಥರ ಆಗಿದ್ದವರು. ಈ T20 ವರ್ಲ್ಡ್ ಕಪ್ ಇನ್ನೂ ಸ್ಟಾರ್ಟ್ ಆಗಿ ಕೆಲವೇ ದಿನ ಆಗಿರೋದು, ಆಗಲೇ ಇಷ್ಟೊಂದು ಇಂಜುರೀಸ್ಗಳು ಕಾಣಿಸ್ತಾ ಇದ್ದಾವೆ. ಆ್ಯಂಡ್ ರೂಲ್ಡ್ ಔಟ್ ಕೂಡ ಆಗಿದ್ದಾರೆ. ನೋಡೋಣ ಇನ್ನು ಅದೇನೇನು ಕಾದಿದೆ ಅಂತ. ಒಟ್ಟಲ್ಲಿ ನಮ್ಮ ಇಂಡಿಯನ್ ಟೀಮಲ್ಲಿ ಏನೂ ಆಗದೆ ಇದ್ದರೆ ಸಾಕಪ್ಪ. ಅಭಿಷೇಕ್ ಶರ್ಮಾ ಆದಷ್ಟು ಬೇಗ ರಿಕವರ್ ಆಗ್ಬಿಟ್ಟು ಬರಲಿ ಪಾಕಿಸ್ತಾನ ಅಗೇನ್ಸ್ಟು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.